ಎಲ್ಲರಿಗೂ ನಮಸ್ಕಾರ. ದಾನಗಳು ಮತ್ತು ಫಲಗಳು. ಅರಿಶಿನ ದಾನ ಮಾಡಿದಷ್ಟು ರೋಗ ನಿವಾರಣೆ ಆಗುತ್ತದೆ. ಸುಮಂಗಲಿಯರಿಗೆ ಸೌಭಾಗ್ಯತನ ವೃದ್ಧಿಸುತ್ತದೆ. ಸುಮಂಗಲಿಯರಿಗೆ ಸುಮಂಗಲಿತನ ಯಾವಾಗಲೂ ಇರಲಿ ಎಂಬ ಉದ್ದೇಶಕ್ಕೆ ಮೊದಲು ಅರಿಶಿನ ಕೊಡುತ್ತಾರೆ. ಕುಂಕುಮ ದಾನ. ಕುಂಕುಮವನ್ನು ಯಾರು ಧರಿಸುತ್ತಾರೋ ಅವರು ಬಹಳ ತೇಜಸ್ಸು ಮತ್ತು ನಂಬಿಕೆ ಜಾಸ್ತಿ ಆಗುತ್ತದೆ. ಕುಂಕುಮ ಧಾರಣೆಯಿಂದ ದೈವಶಕ್ತಿ ಜಾಸ್ತಿಯಾಗುತ್ತದೆ. ದೃಷ್ಟಿದೋಷ ನಿವಾರಣೆ ಆಗುತ್ತದೆ. ಕೋಪ ಹಠ ಕಡಿಮೆ ಆಗುತ್ತದೆ. ಸಿಂಧೂರ ದಾನ. ಸತಿಪತಿ ಕಲಹ ನಿವಾರಣೆ, ರೋಗಬಾಧೆ, ಋಣಬಾಧೆ ನಿವಾರಣೆ, ಮನೆಯಲ್ಲಿ ಸಂದೇಹ, ಒಳಜಗಳ, ಮಾಂತ್ರಿಕ ದೋಷಗಳು ನಿವಾರಣೆಯಾಗುತ್ತದೆ. ಈ ಕಾರಣಕ್ಕೆ ಶ್ರೀ ಆಂಜನೇಯ ಸ್ವಾಮಿಗೆ ಕೇಸರಿ ಅಲಂಕಾರ ಮಾಡುತ್ತಾರೆ. ಕನ್ನಡಿ ದಾನ. ಕನ್ನಡಿಗೆ ಸಂಸ್ಕೃತದಲ್ಲಿ ದರ್ಪಣ ಎನ್ನುತ್ತಾರೆ. ಇದನ್ನು ಯಾರು ಪ್ರತಿದಿನ ನೋಡುತ್ತಾರೆಯೋ ಅವರಿಗೆ ಅಪಮೃತ್ಯು ಬರುವುದಿಲ್ಲ. ಕನ್ನಡಿ ದಾನ ಮಾಡುವುದರಿಂದ ಚರ್ಮವ್ಯಾಧಿ ಬರುವುದಿಲ್ಲ. ದೇವರಿಗೆ ದೇವಾಲಯಗಳಲ್ಲಿ ದರ್ಪಣ ಸೇವೆ ಮಾಡಿಸಿದರೆ ನಿಮ್ಮ ಸಮಸ್ತ ಪಾಪಗಳು ನಿವಾರಣೆಯಾಗುತ್ತದೆ. ರಾತ್ರಿ ಕಾಲ ಹಾಗೂ ಒಡೆದ ಕನ್ನಡಿಯನ್ನು ಬಳಸಿದರೆ ದಾರಿದ್ರ್ಯ ಹಾಗೂ ಬಡತನ ಬರುತ್ತದೆ. ಬಾಚಣಿಗೆ ದಾನ. ಬಾಚಣಿಗೆ ದಾನ ಮಾಡುವುದರಿಂದ ಮುಖದಲ್ಲಿ ತೇಜಸ್ಸು ಹೆಚ್ಚಾಗಿ ಮನೆಯಲ್ಲಿ ಅಲಂಕಾರದ ವಸ್ತುಗಳು ಜಾಸ್ತಿಯಾಗುತ್ತದೆ. ಕಾಡಿಗೆ ದಾನ. ಕಾಡಿಗೆ ದಾನ ಮಾಡುವುದರಿಂದ ಕಣ್ಣಿಗೆ ಸಂಬಂಧಪಟ್ಟ ದೋಷಗಳು ನಿವಾರಣೆಯಾಗುತ್ತದೆ. ಮನೆಯ ಮೇಲೆ ಆಗಿರುವ ಅಥವಾ ದಂಪತಿಗಳ ಮೇಲೆ ಆಗಿರುವ ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ. ಅಕ್ಕಿ ದಾನ. ಅಕ್ಕಿ ಎಷ್ಟು ದಾನ ಮಾಡುತ್ತೀರೋ ಅಷ್ಟು ಅನ್ನಪೂರ್ಣೇಶ್ವರಿ ದೇವಿ ತೃಪ್ತರಾಗುತ್ತಾರೆ. ಧನಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ಮನೆಯಲ್ಲಿ ಶಾಂತ ವಾತಾವರಣ ಇದ್ದು ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ತೊಗರಿಬೇಳೆ ದಾನ. ತೊಗರಿಬೇಳೆ ದಾನ ಮಾಡುವುದರಿಂದ ಕುಜದೋಷ ನಿವಾರಣೆಯಾಗುತ್ತದೆ. ಪ್ರತಿ ದಿವಸ ತೊಗರಿಬೇಳೆಯನ್ನು ಯಾರು ತಿನ್ನುತ್ತಾರೋ ಅವರಿಗೆ ಧೈರ್ಯ ಜಾಸ್ತಿ ಇರುತ್ತದೆ. ಈ ಕಾರಣಕ್ಕೆ ಹುಳಿ ಮತ್ತು ಸಾಂಬಾರ್ನಲ್ಲಿ ತೊಗರಿಬೇಳೆ ಜಾಸ್ತಿ ಉಪಯೋಗಿಸುವುದು. ತೊಗರಿಬೇಳೆ ದಾನದಿಂದ ಸತಿಪತಿ ಕಲಹ ದೂರವಾಗುತ್ತದೆ. ಉದ್ದಿನ ಬೇಳೆ ದಾನ. ಪ್ರತಿ ತಿಂಗಳು ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆ ತರ್ಪಣ ಕೊಡದೇ ಇದ್ದರೆ, ವೈದಿಕ ಮಾಡುವಾಗ ದೋಷಗಳಾಗಿದ್ದರೆ, ಜಾತಕದಲ್ಲಿ ಪಿತೃಶಾಪ ಇದ್ದರೆ, ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡೆಯುತ್ತಿದ್ದರೆ, ಶತ್ರುಗಳ ಕಾಟ ಜಾಸ್ತಿಯಾಗಿದ್ದರೆ ಉದ್ದಿನ ಬೇಳೆ ದಾನ ಮಾಡುವುದರಿಂದ ಈ ದೋಷಗಳೆಲ್ಲ ನಿವಾರಣೆಯಾಗುತ್ತದೆ. ತೆಂಗಿನಕಾಯಿ ದಾನ. ತೆಂಗಿನಕಾಯಿಗೆ ಅಧಿದೇವತೆ ಸಂತಾನಲಕ್ಷ್ಮಿ, ಇಷ್ಟಾರ್ಥ ಪ್ರದಾಯಿನಿ ಅಂತಲೂ ಕರೆಯುತ್ತಾರೆ. ಮಕ್ಕಳಾಗಿಲ್ಲ, ಸಂತಾನ ಸಮಸ್ಯೆ ಇರುವವರು ತೆಂಗಿನಕಾಯಿ ದಾನ ಮಾಡುತ್ತಾ ಬಂದರೆ ಸಂತಾನವಾಗುತ್ತದೆ. ತಾಂಬೂಲದ ಜೊತೆ ತೆಂಗಿನಕಾಯಿ ದಾನ ಮಾಡುವುದರಿಂದ ಅಶ್ವಮೇಧ ಯಾಗದ ಫಲ ಬರುತ್ತದೆ. ಸಕಲ ಕಷ್ಟಗಳು ನಿವಾರಣೆಯಾಗುತ್ತದೆ. ವೀಳ್ಯದೆಲೆ ದಾನ. ವೀಳ್ಯದೆಲೆಗೆ ದೇವತೆ ಧನಲಕ್ಷ್ಮಿ. ವೀಳ್ಯದೆಲೆ ತಾಂಬೂಲ ದಾನ ಮಾಡುವುದರಿಂದ ಅಧಿಕವಾದ ಧನ ಪ್ರಾಪ್ತಿಯಾಗುತ್ತದೆ. ಮಹಾಲಕ್ಷ್ಮಿಯು ಅಂತಹ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾರೆ. ಗಂಗಾದೇವಿ ಪ್ರಸನ್ನರಾಗುತ್ತಾರೆ. ಮನೆಯ ಮುಂದೆ ವೀಳ್ಯದೆಲೆ ಬಳ್ಳಿ ಬೆಳೆದರೆ ಆ ಮನೆಯ ಸರ್ವದೋಷವೂ ವಾಸ್ತುದೋಷವೂ ನಿವಾರಣೆಯಾಗುತ್ತದೆ. ಅಡಿಕೆ ದಾನ. ಅಡಿಕೆಗೆ ಸಂಸ್ಕೃತದಲ್ಲಿ ಪೂಗಿ ಫಲ ಎನ್ನುತ್ತಾರೆ. ಯಾರು ತಾಂಬೂಲವನ್ನು ಪ್ರತಿದಿನ ಹಾಕಿಕೊಳ್ಳುತ್ತಾರೋ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಬಹಳ ಬೇಗ ಬಯಕೆಗಳು ಈಡೇರುತ್ತವೆ. ಬರೀ ಅಡಿಕೆಯನ್ನು ತಿಂದರೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ. ಫಲದಾನ. ಫಲದಾನಕ್ಕೆ ಜ್ಞಾನಲಕ್ಷ್ಮಿ ಅಧಿಪತಿ. ಫಲದಾನ ಮಾಡುವುದರಿಂದ ನಿಮ್ಮ ಕಾರ್ಯಗಳು ಸುಸೂತ್ರವಾಗಿ ಸುಗಮವಾಗಿ ನಡೆಯುತ್ತದೆ ಹಾಗೂ ಲಾಭದಾಯಕವಾಗುತ್ತದೆ. ಸ್ತ್ರೀ ಶಾಪ ನಿವಾರಣೆಯಾಗುತ್ತದೆ. ಗುರುಪೂಜೆ ಮಾಡಿ ಹಣ್ಣು ದಾನ ಮಾಡಿದರೆ ಗುರುದೋಷಗಳು ನಿವಾರಣೆಯಾಗುತ್ತದೆ. ಅಮಾವಾಸ್ಯೆ ಅಥವಾ ವೈದಿಕದ ದಿನ ಹಣ್ಣು ದಾನ ಮಾಡಿದರೆ ಸಕಲ ಪಿತೃದೋಷ ನಿವಾರಣೆಯಾಗುತ್ತದೆ. ಬೆಲ್ಲದಾನ. ಬೆಲ್ಲದಲ್ಲಿ ಬ್ರಹ್ಮದೇವರು, ಶ್ರೀ ಮಹಾಲಕ್ಷ್ಮಿಯು, ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯ ಇರುತ್ತದೆ. ಬೆಲ್ಲವನ್ನು ದಾನ ಮಾಡಿದರೆ ಬಹಳಷ್ಟು ಯೋಚನೆಗಳು ನಿವಾರಣೆಯಾಗುತ್ತದೆ. ನಿತ್ಯ ದಾರಿದ್ರ್ಯ ಅನುಭವಿಸುವವರು ಬೆಲ್ಲಕ್ಕೆ ಬಿಲ್ವಪತ್ರೆಯಿಂದ ಪೂಜೆ ಮಾಡುತ್ತಾ ಬಂದರೆ ದಾರಿದ್ರ್ಯ ಹಾಗೂ ಬಡತನ ನಿವಾರಣೆಯಾಗುತ್ತದೆ. ಗಣಪತಿಗೆ ಬೆಲ್ಲ ಮತ್ತು ಮಹಾಲಕ್ಷ್ಮಿಗೆ ಬೆಲ್ಲದನ್ನು ನೈವೇದ್ಯ ಮಾಡಿದರೆ ತುಂಬ ವಿಶೇಷ. ಧನಧಾನ್ಯ ಸಮೃದ್ಧಿಯಾಗುತ್ತದೆ. ವಸ್ತ್ರದಾನ. ವಸ್ತ್ರದಾನ ಮಾಡುವುದರಿಂದ ಕುಲದೇವತೆ ತೃಪ್ತಿಯಾಗುತ್ತಾರೆ. ಸುಮಂಗಲಿ ದೋಷ ನಿವಾರಣೆಯಾಗುತ್ತದೆ. ಸ್ತ್ರೀ ದೋಷ ಮತ್ತು ಶಾಪಗಳು ನಿವಾರಣೆಯಾಗುತ್ತದೆ. ಸಕಲ ದೇವತೆಗಳು ತೃಪ್ತರಾಗುತ್ತಾರೆ. ಆರೋಗ್ಯ ಭಾಗ್ಯವಾಗುತ್ತದೆ. ದಾನವನ್ನು ತೆಗೆದುಕೊಂಡ ವಸ್ತ್ರಗಳನ್ನು ದಾನ ಮಾಡಬಾರದು. ಹೆಸರು ಬೇಳೆ ದಾನ. ವಿದ್ಯಾಲಕ್ಷ್ಮಿ ಅನುಗ್ರಹವಾಗುತ್ತದೆ. ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರಾಗುತ್ತಾರೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಹೆಸರು ಬೇಳೆ ದಾನದಿಂದ ಸಕಲ ದೇವಿಯರು ತೃಪ್ತರಾಗುತ್ತಾರೆ. ಮಾಟ ಮಂತ್ರ ಮನೆಯ ಮೇಲೆ ಕೆಲಸ ಮಾಡುವುದಿಲ್ಲ. ಹೆಂಗಸರ ಗರ್ಭಕೋಶದ ಸಮಸ್ಯೆ ನಿವಾರಣೆಯಾಗುತ್ತದೆ. ತೊಗರಿಬೇಳೆ ದಾನದ ಮಹತ್ವ.
ತೊಗರಿಬೇಳೆಗೆ ದೇವತೆ ಶ್ರೀ ವರಮಹಾಲಕ್ಷ್ಮೀ ದೇವಿ. ಪ್ರತಿ ದಿವಸ ತೊಗರಿಬೇಳೆಯನ್ನು ಯಾರು ತಿನ್ನುತ್ತಾರೆಯೋ ಅವರಿಗೆ ಸದಾ ಧೈರ್ಯವಿರುತ್ತದೆ. ಈ ಕಾರಣಕ್ಕೆ ಅಡಿಗೆಯಲ್ಲಿ ಹುಳಿ ಸಾಂಬಾರ್ ಮಾಡುವಾಗ ಪ್ರತಿ ಸಾರಿ ತೊಗರಿಬೇಳೆಯನ್ನು ಉಪಯೋಗಿಸುತ್ತೇವೆ. ತೊಗರಿಬೇಳೆ ದಾನ ಮಾಡಿದರೆ ಏನು ಫಲ? 100% ಕುಜದೋಷ ನಿವಾರಣೆಯಾಗುತ್ತದೆ. ಸರಿಯಾಗಿ ತಿಳಿದು ಸಂಕಲ್ಪ ಸಮೇತ ಮಾಡಬೇಕು. ಸತಿಪತಿಯರಲ್ಲಿ ಕಲಹ ನಿವಾರಣೆಯಾಗುತ್ತದೆ. ದೇಹದಲ್ಲಿರುವ ಫ್ಲಾಟ್ನೆಸ್ ಹೊರಟು ಹೋಗುತ್ತದೆ. ವಂಶ ಪಾರಂಪರ್ಯವಾಗಿ ಬಂದಿರುವ ನಾಗದೋಷಗಳು ಬಹಳ ಬೇಗ ನಿವಾರಣೆಯಾಗುತ್ತದೆ. ದಪ್ಪ ಇರುವವರು ಶ್ರೀ ಅಗ್ನಿಹೋತ್ರ ಹೇಳಿ ತೊಗರಿಬೇಳೆಯನ್ನು ದಾನ ಮಾಡುತ್ತಾ ಬಂದರೆ ಬಹಳ ಬೇಗ ಸಣ್ಣಗಾಗುತ್ತಾರೆ. ರಜಸ್ವಲೆ ದೋಷ ಇರುವವರು ಮಂಗಳವಾರದ ದಿನ ಸುಮಂಗಲಿಯರಿಗೆ ತೊಗರಿಬೇಳೆ ಅಥವಾ ತೊಗರಿಬೇಳೆಯಿಂದ ಮಾಡಿದ ಒಬ್ಬಟ್ಟು ದಾನ ಮಾಡುತ್ತಾ ಬಂದರೆ ನಿಮ್ಮ ರಜಸ್ವಲೆ ದೋಷ ಬೇಗ ಸರಿ ಹೋಗುತ್ತದೆ. ಸರಿಯಾಗಿ ತಿಳಿದು ಮಾಡಿ. ಅಧಿಕ ರಕ್ತದ ಒತ್ತಡ ಇರುವವರು 9 ಮಂಗಳವಾರ ತೊಗರಿಬೇಳೆ ದಾನವನ್ನು ಮಾಡುತ್ತಾ ಬಂದರೆ ಆರೋಗ್ಯವಾಗಿ ದೃಢಕಾಯ ಶರೀರವನ್ನು ಪಡೆಯುತ್ತಾರೆ. ದೇಹದಲ್ಲಿ ಶಸ್ತ್ರಕ್ರಿಯೆ ಮಾಡಿ ಗಾಯವು ಒಣಗದೇ ಇದ್ದರೆ ಅಂಥವರು ಮೃತ್ತಿಕೆಯನ್ನು ಸ್ನಾನ ಮಾಡುವ ನೀರಿಗೆ ಹಾಕಿ ಸ್ನಾನ ಮಾಡಿ ತೊಗರಿಬೇಳೆ ದಾನ ಮಾಡುತ್ತಾ ಬಂದರೆ ಗಾಯಗಳು ಬಹಳ ಬೇಗ ಒಣಗಿ ದೇಹವು ಆರೋಗ್ಯದಿಂದಿರುತ್ತದೆ. ಅವಿವಾಹಿತರು ಪ್ರತಿ ಮಂಗಳವಾರ ಬೇಳೆಯ ಒಬ್ಬಟ್ಟನ್ನು ಮನೆಯ ದೇವರಿಗೆ ಪೂಜಿಸಿ ನೈವೇದ್ಯ ಮಾಡಿ ಸುಮಂಗಲಿಯರಿಗೆ ತಾಂಬೂಲದೊಡನೆ ದಾನ ಮಾಡುತ್ತಾ ಬಂದರೆ ಬಹಳ ಬೇಗ ಅವಿವಾಹಿತರಿಗೆ ದೋಷಗಳೆಲ್ಲ ನಿವಾರಣೆಯಾಗಿ ವಿವಾಹವಾಗುತ್ತದೆ. ಪೂರ್ಣವಾಗಿ ತಿಳಿದು ಜಾತಕದಿಂದ ನಿರ್ಧರಿಸಿ ಮಾಡಿ. ನಿಮ್ಮ ಜೀವನದಲ್ಲಿ ಕೋಪ ಹಠ ಹೆಚ್ಚಾಗಿ ಇದ್ದರೆ ಅಂಥವರು ಮಂಗಳವಾರ ತೊಗರಿಬೇಳೆಯಿಂದ ಮಾಡಿದ ಪದಾರ್ಥ ತಿನ್ನುತ್ತಾ ಬಂದರೆ ಕೋಪ ಹಠ ಬರುವುದಿಲ್ಲ. ಯಾರಿಗೆ ಮೈಕೈ ನೋವು, ಸಂಧಿವಾತ, ಮೊಣಕಾಲುಗಳಲ್ಲಿ ತುಂಬ ನೋವು ಬರುತ್ತಿದ್ದರೆ ಅಂಥವರು ಬೇಳೆ ಒಬ್ಬಟ್ಟು ದಾನ ಮಾಡುತ್ತಾ ಬಂದರೆ ಬಹಳ ಬೇಗ ರೋಗ ನಿವಾರಣೆಯಾಗುತ್ತದೆ. ರೋಗ ಸಂಕಲ್ಪ ಹೇಳಿ ಪೂಜೆ ಮಾಡಿ ದಾನ ಮಾಡಬೇಕು. ದಾನ ಮಾಡಿದ ದಿನ ರೋಗಿಗಳು ಒಬ್ಬಟ್ಟು ತಿನ್ನಬಾರದು. ದಾನ ನೀಡಬೇಕು ಎಂದರೆ ಈ 7 ವಸ್ತು ನೀಡಿ. ಅಂದುಕೊಂಡ ಕೆಲಸ ಆಗುತ್ತೆ. ದಾನದ ಮಹತ್ವವನ್ನು ಪ್ರತಿಯೊಂದು ಧರ್ಮದಲ್ಲೂ ತನ್ನದೇ ಆದ ರೀತಿಯಲ್ಲಿ ಹೇಳಲಾಗಿದೆ. ಸನಾತನ ಧರ್ಮದಲ್ಲಿ ದಾನದ ಸಂಪ್ರದಾಯವು ಶತಮಾನಗಳಷ್ಟು ಹಳೆಯದು. ಒಬ್ಬರ ಸಾಮರ್ಥ್ಯಕ್ಕನುಗುಣವಾಗಿ ಧಾನ್ಯ, ಬಟ್ಟೆ, ಆಹಾರ ಪದಾರ್ಥಗಳು, ಹಣ ಹೀಗೆ ಯಾವುದೇ ವಸ್ತುವನ್ನು ಮೌನವಾಗಿ ನಿರ್ಗತಿಕರಿಗೆ ನೀಡುವುದನ್ನು ದಾನ ಎನ್ನುತ್ತಾರೆ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ, ಶ್ರಾದ್ದ, ಮಕರ ಸಂಕ್ರಾಂತಿ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಈ 7 ರೀತಿಯ ವಸ್ತುಗಳ ದಾನ ಹೆಚ್ಚು ಮಹತ್ವ ಪಡೆದಿದೆ. ಸನಾತನ ಧರ್ಮದಲ್ಲಿ ಗೋದಾನವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಗೋದಾನವು ಅನೇಕ ಜನ್ಮಗಳಿಗೆ ಮತ್ತು ಅನೇಕ ಪೀಳಿಗೆಗಳಿಗೆ ಒಳಿತು ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ಸುಖ ಸಂಪತ್ತು ಮತ್ತು ಆಸ್ತಿಯನ್ನು ಬಯಸಿದರೆ ಅವನು ಗೋದಾನವನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ. ದಾನವು ಅತ್ಯಂತ ಮಹತ್ವದ್ದಾಗಿದೆ. ಹಸುವಿನ ತುಪ್ಪವನ್ನು ಪಾತ್ರೆಯಲ್ಲಿ ಇಟ್ಟು ನಿರ್ಗತಿಕರಿಗೆ ನೀಡುವುದರಿಂದ ಕುಟುಂಬದಲ್ಲಿ ಶುಭ ಮತ್ತು ಶುಭ ಸುದ್ದಿಗಳು ದೊರೆಯುತ್ತವೆ. ಇದರೊಂದಿಗೆ ಮನೆಯ ಸದಸ್ಯರ ಪ್ರಗತಿಯೂ ಕಾಣುತ್ತದೆ. ವಸ್ತ್ರದಾನವು ನಿಮ್ಮ ಜೀವನದಲ್ಲಿ ಅನೇಕ ಯಶಸ್ಸನ್ನು ತರುತ್ತದೆ. ಒಳ್ಳೆಯ ಹೃದಯದಿಂದ ಹೊಸ ಮತ್ತು ಶುದ್ಧ ಬಟ್ಟೆಗಳನ್ನು ದಾನ ಮಾಡುವುದು ಶ್ರೇಯಸ್ಸು ನೀಡುತ್ತದೆ. ಇದರಿಂದ ಸ್ಥಗಿತಗೊಂಡ ಕೆಲಸಗಳು ಪ್ರಾರಂಭವಾಗುತ್ತದೆ. ಹಿಂದೂ ಧರ್ಮದಲ್ಲಿ ಧಾನ್ಯಗಳ ದಾನಕ್ಕೂ ಬಹಳ ಮಹತ್ವವಿದೆ. ತಾಯಿ ಲಕ್ಷ್ಮಿ ಮತ್ತು ತಾಯಿ ಅನ್ನಪೂರ್ಣ ಇಬ್ಬರೂ ಧಾನ್ಯಗಳ ದಾನದಿಂದ ಸಂತೋಷ ಪಡುತ್ತಾರೆ. ದೃಢ ಸಂಕಲ್ಪದಿಂದ ಧಾನ್ಯವನ್ನು ದಾನ ಮಾಡಿದರೆ ಅಪೇಕ್ಷಿತ ಫಲಿತಾಂಶವನ್ನು ಪಡೆಯಲಾಗುತ್ತದೆ ಎಂದು ನಂಬಲಾಗಿದೆ. ಎಳ್ಳಿನ ದಾನದ ಮಹತ್ವವನ್ನು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಏಕೆಂದರೆ ಎಳ್ಳನ್ನು ದಾನ ಮಾಡುವ ಅನೇಕ ಸಂದರ್ಭಗಳಿವೆ. ವಿಶೇಷವಾಗಿ ಒಬ್ಬರ ಶ್ರಾದ್ದ ಅಥವಾ ಮರಣದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದು ತೊಂದರೆಗಳು ಮತ್ತು ವಿಪತ್ತುಗಳಿಂದ ರಕ್ಷಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಸನಾತನ ಧರ್ಮದಲ್ಲಿ ಉಪ್ಪಿನ ದಾನವನ್ನು ಕೂಡ ಪ್ರಮುಖವಾದದ್ದು ಎಂದು ಪರಿಗಣಿಸಲಾಗಿದೆ. ಶ್ರಾದ್ದದ ಸಮಯದಲ್ಲಿ ಅದರ ದಾನದ ಮಹತ್ವವು ಬಹಳವಾಗಿ ಹೆಚ್ಚಾಗುತ್ತದೆ. ಸನಾತನ ಧರ್ಮದಲ್ಲಿ ಉಪ್ಪಿನ ದಾನವನ್ನು ಕೂಡ ಪ್ರಮುಖವಾದ್ದು ಎಂದು ಪರಿಗಣಿಸಲಾಗಿದೆ. ಶ್ರಾದ್ದದ ಸಮಯದಲ್ಲಿ ಅದರ ದಾನದ ಮಹತ್ವವು ಬಹಳವಾಗಿ ಹೆಚ್ಚಾಗುತ್ತದೆ. ಬೆಲ್ಲವನ್ನು ದಾನ ಮಾಡುವುದರಿಂದ ಮನೆಯಲ್ಲಿನ ಅಪಶ್ರುತಿ ಕೊನೆಗೊಳ್ಳುತ್ತದೆ. ಇದಲ್ಲದೆ ಬಡತನವನ್ನು ತೊಡೆದುಹಾಕಲು ಇದು ಮನೆಯಲ್ಲಿ ಸಂಪತ್ತಿನ ಆಗಮನಕ್ಕೆ ದಾರಿ ತೆರೆಯುತ್ತದೆ. ಬೆಲ್ಲದ ದಾನದಿಂದ ಸಂತೋಷ ಹೆಚ್ಚುತ್ತದೆ. ದಾನಗಳು, ದಾನದ ಮಹತ್ವ, ದಾನಗಳ ಉಪಯೋಗವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಶ್ರೀಕೃಷ್ಣ ಅರ್ಪಣಮಸ್ತು.